ಸ್ಯಾಸಿ ಸ್ಟೋರಿ ಟೆಲ್ಲರ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ 2009ರಲ್ಲಿ ರಿಲೀಸ್ ಆಗಿರುವ ಕಾಮಿಡಿ, ಫ್ಯಾಂಟಸಿ ಮತ್ತು ಮಿಸ್ಟ್ರಿ ಜಾನರ್ನ ಸಿನಿಮಾ ಸಿಂಬಲ್ ಬಗ್ಗೆ ಹೇಳುತ್ತೇನೆ. ಒಂದು ಜಪಾನೀಸ್ ಮ್ಯಾನ್ ಬ್ರೈಟ್ ಪಜಾಮ ಧರಿಸಿಕೊಂಡು ಡೋರ್ಸ್, ವಿಂಡೋಸ್ ಮತ್ತು ಸೀಲಿಂಗ್ ಇಲ್ಲದ ವೈಟ್ ಎಂಟಿ ರೂಮಲ್ಲಿ ಎಚ್ಚರವಾಗುತ್ತಾನೆ. ಅವನು ವಾಲ್ ಬಳಿ ಹೋದಾಗ ಒಂದು ಸ್ಟ್ರೇಂಜ್ ಬಂಪ್ ನೋಡುತ್ತಾನೆ. ಅದು ಮೇಲ್ ಆರ್ಗನ್ ಶೇಪ್ ತರ ಕಾಣಿಸುತ್ತದೆ. ಅವನು ಬಂಪ್ ಅನ್ನು ರಿಪೀಟೆಡ್ಲಿ ಪೋಕ್ ಮಾಡಿದ ಮೇಲೆ ಟಿಪ್ ಪ್ರೆಸ್ ಮಾಡುತ್ತಾನೆ. ಆವಾಗ ಫ್ಲೋರ್ ಮತ್ತು ವಾಲ್ಸ್ ಇಂದ ನೂರಾರು ಬೇಬಿ ಏಂಜಲ್ಸ್ ಬರುತ್ತಾರೆ. ಅವುಗಳು ಕೆಲವು ಸೆಕೆಂಡ್ಸ್ ಮಾತ್ರ ಇದ್ದು ಮತ್ತೆ ಹೇಗೆ ಬಂದಿದರೂ ಹಾಗೆ ತಿರುಗಿ ಡಿಸಪಿಯರ್ ಆಗುತ್ತಾರೆ. ಒಂದು ಶಾಕಿಂಗ್ ಸೀನ್ ಹಿಂದೆ ಬಿಟ್ಟಿರುತ್ತದೆ. ಈಗ ಅವನ ಎಲ್ಲಾ ಮೆಂಬರ್ಸ್ ವಾಲ್ ಮತ್ತು ಫ್ಲೋರ್ ಹೊರಗೆ ಸ್ಟಿಕ್ಔಟ್ ಆಗುತ್ತಾರೆ. ಈ ಸ್ಟೇಜ್ ನ ಲರ್ನಿಂಗ್ ಫೇಸ್ ಅಂತ ಕರೆಯುತ್ತಾರೆ. ಅವನು ಟಚ್ ಮಾಡಿದ ಬೆರಳನ್ನ ಮೂಸಿ ನೋಡುತ್ತಾನೆ. ಅವನಿಗೆ ಸಡನ್ ಆಗಿ ಭಯ ಹುಟ್ಟುತ್ತೆ ಮತ್ತು ಜೋರಾಗಿ ಕಿರಿಚುತ್ತಾನೆ. ಹೆಲ್ಪ್ ಸಹ ಕೇಳುತ್ತಾನೆ, ಆದರೆ ಯಾರೂ ರೆಸ್ಪಾಂಡ್ ಮಾಡಲ್ಲ. ಅವನು ಬಟನ್ ಪ್ರೆಸ್ ಮಾಡಿದಾಗ ಏನೂ ಆಗಬಹುದು ಎಂದು ಕ್ಯೂರಿಯಾಸಿಟಿಯಿಂದ ಅದನ್ನ ಪ್ರೆಸ್ ಮಾಡಲು ಡಿಸೈಡ್ ಮಾಡುತ್ತಾನೆ. ಒಂದು ಸಲ ಟೂತ್ ಬ್ರಷ್, ಇನ್ನೊಂದು ಸಲ ಬಿಗ್ ವಾಲ್ಸ್. ಸೇಮ್ ಬಟನ್ ಪ್ರೆಸ್ ಮಾಡಿದ್ರೆ ಆಬ್ಜೆಕ್ಟ್ ರಿಪೀಟ್ ಆಗುತ್ತೆ. ಅವನು ಚಾಪ್ಸ್ಟಿಕ್ ಬಟನ್ ರಿಪೀಟೆಡ್ಲಿ ಪ್ರೆಸ್ ಮಾಡಿದಾಗ ಒಂದು ದೊಡ್ಡ ಚಾಪ್ಸ್ಟಿಕ್ ನ ರಾಶಿ ಕಲೆಕ್ಟ್ ಆಗುತ್ತೆ. ಮೊದಲು ಅವನು ಎಂಜಾಯ್ ಮಾಡುತ್ತಾನೆ. ನೆಕ್ಸ್ಟ್ ಬಟನ್ ಪ್ರೆಸ್ ಮಾಡಿದಾಗ ಸ್ಮಾಲ್ ಕಾರ್ಟ್ ಅವನ ಕಾಲಿನ ಹತ್ತಿರ ಡಿಕ್ಕಿ ಹೊಡೆಯುತ್ತದೆ. ಇದರಿಂದ ಅವನು ತುಂಬಾ ನೋವು ಅನುಭವಿಸುತ್ತಾನೆ ಮತ್ತು ಕಿರುಚಾಡುತ್ತಾನೆ. ಇನ್ನೊಂದು ಬಟನ್ ಪ್ರೆಸ್ ಮಾಡಿದಾಗ ಬಟ್ ಅಪಿಯರ್ ಆಗಿ ಅದು ಡೈರೆಕ್ಟ್ ಅವನ ಮೇಲೆ ಗ್ಯಾಸ್ ರಿಲೀಸ್ ಮಾಡುತ್ತದೆ. ಅವನು ರೂಮ್ ನಲ್ಲಿ ರ್ಯಾಂಡಮ್ ಆಬ್ಜೆಕ್ಟ್ಸ್ ಗಳನ್ನ ತುಂಬಾ ಕಲೆಕ್ಟ್ ಮಾಡಿಕೊಂಡು ಇರುತ್ತಾನೆ. ಒಂದು ಬಾಲ್ ಅವನು ವಾಲ್ ಗೆ ಎಸೆದಾಗ ಬಟನ್ ಪ್ರೆಸ್ ಆಗಿ ಸೂಶಿ ವಾಲ್ ಇಂದ ಬೀಳುತ್ತದೆ. ಅವನು ಅದನ್ನ ನೋಡಿ ಖುಷಿಯಾಗುತ್ತಾನೆ. ಅವನು ಗಾರ್ಡ್ಸ್ ಹತ್ತಿರ ಸೋಯ್ ಸಾಸ್ ಕೊಡಲು ರಿಕ್ವೆಸ್ಟ್ ಮಾಡುತ್ತಾನೆ, ಆದರೆ ಆಸ್ ಯೂಶುವಲ್ ನೋ ರಿಪ್ಲೈ. ಸೊ ರಿಪೀಟೆಡ್ಲಿ ಅವನು ಸೂಶಿ ಬಟನ್ ನ ಪ್ರೆಸ್ ಮಾಡುತ್ತಾನೆ. ಅವನ ಮುಂದೆ ಸೂಶಿಯ ರಾಶಿ ಇರುತ್ತೆ, ಆದರೆ ತಿನ್ನಲು ಸಾಸ್ ಇರಲ್ಲ. ಅವನು ಅಲ್ಲೇ ಗಿವ್ ಅಪ್ ಮಾಡಿ ಸೂಶಿ ತಿನ್ನುತ್ತಾನೆ. ಇನ್ನು ಸೂಶಿಗೋಸ್ಕರ ಬಟನ್ ನ ಪ್ರೆಸ್ ಮಾಡುತ್ತಾನೆ. ಆವಾಗ ಸೋಯ್ ಸಾಸ್ ಬಾಟಲ್ ವಾಲ್ ಇಂದ ಬೀಳುತ್ತದೆ. ಅವನು ಬಾಟಲ್ ಅನ್ನ ಸಿಟ್ಟಿನಲ್ಲಿ ಎಸೆಯುತ್ತಾನೆ. ಆದ ಮೇಲೆ ಇನ್ನೊಂದು ಬಟನ್ ನ ಪ್ರೆಸ್ ಮಾಡಿದಾಗ ಅವನಿಗೆ ಓಲ್ಡ್ ಸ್ಕೂಲ್ 3D ಗ್ಲಾಸಸ್ ಸಿಗುತ್ತೆ. ಅವನು 3D ಗ್ಲಾಸಸ್ ಹಾಕಿದ ಮೇಲೆ ಅವನಿಗೆ ಬೇಬಿ ಏಂಜಲ್ ಅದರ ಬಟನ್ ನ ತೋರಿಸುತ್ತದೆ. ಅವನು ಆನ್ಸರ್ ಸಿಕ್ಕಿತೆಂದು ಖುಷಿ ಪಡುತ್ತಾನೆ. ಅವನು ಬಟನ್ ಪ್ರೆಸ್ ಮಾಡಿದಾಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿ ಜೈಂಟ್ ಬಟ್ ಅವನ ಮೇಲೆ ಗ್ಯಾಸ್ ರಿಲೀಸ್ ಮಾಡುತ್ತದೆ. ಕೆಲವು ಗಂಟೆಗಳ ನಂತರ ಅವನು 5 ವಾಲ್ಯೂಮ್ಸ್ ಆಫ್ ಮಾಂಗಾ ಓದುತ್ತಾನೆ. ಅವನು 6th ವಾಲ್ಯೂಮ್ಗೋಸ್ಕರ ಬಟನ್ ನ ಪ್ರೆಸ್ ಮಾಡುತ್ತಾನೆ, ಆದರೆ 7th ವಾಲ್ಯೂಮ್ ಸಿಗುತ್ತದೆ. ಫ್ರಸ್ಟ್ರೇಟೆಡ್ ಆಗಿ ಅವನು ಇನ್ನೊಂದು ಬಟನ್ ಪ್ರೆಸ್ ಮಾಡುತ್ತಾನೆ. 9th ವಾಲ್ಯೂಮ್ ಸಿಗುತ್ತದೆ, ಆದರೆ 6th ವಾಲ್ಯೂಮ್ ಸಿಗಲ್ಲ. ಲಾಸ್ಟ್ ಬಟನ್ ಟ್ರೈ ಮಾಡಿದ ಮೇಲೆ ಹಿಡನ್ ಡೋರ್ ಕಾಣಿಸುತ್ತದೆ. ಅದನ್ನ ನೋಡಿ ಅವನು ಎಕ್ಸೈಟೆಡ್ ಆಗಿ ಸೆಲೆಬ್ರೇಟ್ ಮಾಡುತ್ತಾನೆ. ಒಂದು ರ್ಯಾಂಡಮ್ ಬಟನ್ ನ ಪ್ರೆಸ್ ಮಾಡಿದ ಮೇಲೆ ಆಫ್ರಿಕನ್ ಟ್ರೈಬ್ಸ್ ಮ್ಯಾನ್ ವಾಲ್ ಇಂದ ಬೇರೆ ವಾಲ್ ಕಡೆಗೆ ಓಡುತ್ತಾನೆ. ನೆಕ್ಸ್ಟ್ ಬಟನ್ ಪ್ರೆಸ್ ಮಾಡಿದ ಮೇಲೆ ನೀರು ಅವನ ಮೇಲೆ ಬೀಳುತ್ತದೆ. 3rd ಬಟನ್ ಕರೆಕ್ಟ್ ಪ್ರೆಸ್ ಮಾಡಿದ ಮೇಲೆ ಡೋರ್ ಓಪನ್ ಆಗುತ್ತದೆ, ಆದರೆ ಅವನು ರೀಚ್ ಆಗುವ ಮೊದಲೇ ಡೋರ್ ಕ್ಲೋಸ್ ಆಗಿ ಬಿಡುತ್ತೆ. ಅವನ ಸೆಕೆಂಡ್ ಟ್ರೈ ಕೂಡ ಫೇಲ್ ಆಗುತ್ತದೆ. ಆ ಮೂಮೆಂಟ್ ಅಲ್ಲಿ ಅವನು ಸಡನ್ ರಿಯಲೈಸ್ ಮಾಡುತ್ತಾನೆ, ಈ ಬಟನ್ ನ ಟಿಪ್ ಎಷ್ಟು ಹೊತ್ತು ಕೆಳಗಡೆ ಇರುತ್ತೋ ಅಷ್ಟೇ ಹೊತ್ತು ಡೋರ್ ಓಪನ್ ಆಗಿರುತ್ತೆ ಎಂದು. ಅವನು ಡೋರ್ ತುಂಬಾ ಹೊತ್ತು ಓಪನ್ ಇಡೋಕೆ ಏನು ಮಾಡಬಹುದು ಎಂದು ವಿವಿಧ ವೇಸ್ ಟ್ರೈ ಮಾಡುತ್ತಾನೆ. ಜಂಪಿಂಗ್ ರೋಪ್ ಯೂಸ್ ಮಾಡಿದ್ರು ಕೂಡ ಫೇಲ್, ಫ್ಯಾನ್ ಯೂಸ್ ಮಾಡಿದ್ರು ಕೂಡ ಫೇಲ್. ಅವನು ನೆಕ್ಸ್ಟ್ ಕಾರ್ಟ್ ಕಡೆ ಹೋಗಿ ಬಟನ್ ಪ್ರೆಸ್ ಮಾಡಿ ಕಾರ್ಟ್ ಪುಷ್ ಮಾಡಿಕೊಂಡು ಡೋರ್ ಹತ್ತಿರ ಹೋಗುವ ಪ್ಲಾನ್ ಕೂಡ ಫೇಲ್ ಆಗುತ್ತದೆ. ಸ್ಲೋಲಿ ಅವನು ರಿಯಲೈಸ್ ಮಾಡುತ್ತಾನೆ ಇದನ್ನ ಕಂಟ್ರೋಲ್ ಮಾಡಕ್ಕೆ ಚಾನ್ಸೇ ಇಲ್ಲ ಅಂತ. ಅವನು ದೊಡ್ಡ ವಾಸ್ ನ ಬಟನ್ ಮೇಲೆ ಇಡುತ್ತಾನೆ, ಆದರೆ ಬಟನ್ ನ ಟಿಪ್ ಬೌನ್ಸ್ ಬ್ಯಾಕ್ ಆಗುತ್ತೆ. ಅದಕ್ಕೆ ಅವನು ಥಿಂಕ್ ಮಾಡುತ್ತಾನೆ, ವಾಸ್ ಫಿಲ್ ಮಾಡಿದರೆ ಅದರ ವೇಟ್ ಬಟನ್ ಮೇಲೆ ತುಂಬಾ ಹೊತ್ತು ಪ್ರೆಸ್ ಆಗಿರುತ್ತೆ ಅಂತ. ಮೊದಲು ಅವನು ನೀರು ಫಿಲ್ ಮಾಡಲು ಟ್ರೈ ಮಾಡುತ್ತಾನೆ, ಆದರೆ ನೀರು ಅವನ ಮೇಲೆ ಬೀಳುತ್ತೆ. ಅವನ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಸೂಶಿನ ವಾಸ್ ಒಳಗಡೆ ಹಾಕುತ್ತಾನೆ, ಆದರೆ ಆ ವಾಸ್ ತುಂಬಾ ಹೆವಿ ಆಗುತ್ತೆ. ಅವನು ವಾಸ್ ಇಂದ ಸ್ವಲ್ಪ ಸೂಶಿ ತೆಗೆಯಲು ಟ್ರೈ ಮಾಡುತ್ತಾನೆ. ಅವನ ಕೈ ಅದರಲ್ಲಿ ಪಾಸ್ ಆಗುತ್ತಿರಲಿಲ್ಲ. ಚಾಪ್ಸ್ಟಿಕ್ ಯೂಸ್ ಮಾಡಿ ಸೂಶಿನ ಒಂದೊಂದಾಗಿ ತೆಗೆಯುತ್ತಾನೆ. ಸ್ವಲ್ಪ ಸಮಯದ ನಂತರ ಸೂಶಿನ ತೆಗೆದು ವಾಸ್ ನ ಬಟನ್ ಹತ್ತಿರ ಎತ್ತಿಕೊಂಡು ಹೋಗುತ್ತಾನೆ, ಆದರೆ ಯಾವ ಬಟನ್ ಅಂತ ಅವನಿಗೆ ಮರೆತು ಹೋಗುತ್ತೆ. ಅವನು ಒಂದು ಬಟನ್ ಪ್ರೆಸ್ ಮಾಡಿದಾಗ ಆಫ್ರಿಕನ್ ಟ್ರೈಬ್ಸ್ ಮ್ಯಾನ್ ಬರುತ್ತಾನೆ. ಅವನು ಆಕ್ಸಿಡೆಂಟಲಿ ವಾಸ್ ಕಡೆ ಡಿಕ್ಕಿ ಹೊಡೆಯುತ್ತಾನೆ. ಅದು ಕ್ರ್ಯಾಕ್ ಆಗಿ ಬ್ರೇಕ್ ಆಗುತ್ತೆ. ಅದನ್ನ ನೋಡಿ ಅವನಿಗೆ ತುಂಬಾ ಸಿಟ್ಟು ಬರುತ್ತೆ. ಫೈನಲಿ ಅವನು ರೈಟ್ ಬಟನ್ ಪ್ರೆಸ್ ಮಾಡುತ್ತಾನೆ. ಅದನ್ನ ಸೂಶಿಯಿಂದ ಕವರ್ ಮಾಡುತ್ತಾನೆ, ಬಟ್ ಅದು ವರ್ಕ್ ಆಗಲ್ಲ. ರೈಸ್ ಮಧ್ಯದಿಂದ ಅದು ಪಾಪ್ ಆಗುತ್ತೆ. ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಆ ಬಟನ್ ಗೆ ಟೇಪ್ ಇಂದ ಕವರ್ ಮಾಡುತ್ತಾನೆ. ಡೋರ್ ಅವನ ಬೆನ್ನಿಗೆ ತಾಗಿ ತುಂಬಾ ನೋವು ಇರುವುದರಿಂದ ನೋವನ್ನು ಕಮ್ಮಿ ಮಾಡಲು ಪೇನ್ ಕಿಲ್ಲರ್ಸ್ ನ ತಗೊಂಡು ಸ್ವಲ್ಪ ಹೊತ್ತು ಮಲಗುತ್ತಾನೆ. ನಿದ್ದೆ ಆದ ಮೇಲೆ ಅವನು ಬ್ರಷ್ ಮಾಡಲು ಹೋಗುವಾಗ ನೀರಿಗೋಸ್ಕರ ಒಂದು ಬಟನ್ ನ ಪ್ರೆಸ್ ಮಾಡುತ್ತಾನೆ. ನೀರಿನ ಬದಲಿಗೆ ಸೀಲಿಂಗ್ ಇಂದ ಒಂದು ಹಗ್ಗ ಬರುತ್ತೆ. ಇದನ್ನ ನೋಡಿ ಅವನ ಮೂಡ್ ಚೇಂಜ್ ಆಗಿ ನ್ಯೂ ಪ್ಲಾನ್ ಸಿಕ್ಕಿತೆಂದು ಖುಷಿ ಪಡುತ್ತಾನೆ. ಅವನು ಬಟನ್ ಪ್ರೆಸ್ ಮಾಡಿ ಡೋರ್ ಓಪನ್ ಆದಾಗ ರೋಪ್ ನ ಸಹಾಯದಿಂದ ರೂಮ್ ಒಳಗಡೆ ಹೋಗುತ್ತಾನೆ, ಆದರೆ ಆ ರೂಮ್ ಅಲ್ಲಿ ಒಂದು ಡೋರ್ ಲಾಕ್ ಆಗಿರುತ್ತೆ. ಡೋರ್ ಇನ್ನ ಕ್ಲೋಸ್ ಆಗುವುದರ ಒಳಗೆ ಅವನು ಹೊರಗಡೆ ಓಡಿ ಬರುತ್ತಾನೆ. ಅದು ಪುನಃ ಅವನ ಬೆನ್ನಿಗೆ ತಾಗುತ್ತೆ. ಅವನು ಫ್ರಸ್ಟ್ರೇಟ್ ಆಗಿ ವಾಲ್ನ ಒದೆಯುತ್ತಾನೆ. ಒದೆಯುವ ಏಟಿಗೆ ಆಕ್ಸಿಡೆಂಟಲಿ ಒಂದು ಬಟನ್ ಪ್ರೆಸ್ ಆಗಿ ಕೀ ಕಾಣಿಸಿಕೊಳ್ಳುತ್ತೆ. ಆ ಕೀ ರೂಮಿನ ಮಧ್ಯದಲ್ಲಿ ಫ್ಲೋಟ್ ಆಗ್ತಾ ಇರುತ್ತೆ.
ಇದು ಡೋರಿನ ಪ್ರಾಬ್ಲಮ್ ತರಾನೇ ಸೇಮ್. ಬಟನ್ ರಿಲೀಸ್ ಆದಾಗ ಕೀ ಡಿಸಪಿಯರ್ ಆಗುತ್ತೆ. ಸೊ ಅವನು ಕೀ ಕಾಣಿಸುವಂತೆ ಹಾಗೂ ಡೋರ್ ಓಪನ್ ಇರುವಂತೆ ಒಂದು ವೇನ ಫೈಂಡ್ ಔಟ್ ಮಾಡ್ತಾನೆ. ಬಟ್ ಪುನಃ ಅವನು ರೈಟ್ ಬಟನ್ ಯಾವುದು ಎಂದು ಮರೆಯುತ್ತಾನೆ. ತುಂಬಾ ಅಬ್ಸರ್ವ್ ಮಾಡಿ ಅವನು ಒಂದು ಬಟನ್ ಪ್ರೆಸ್ ಮಾಡ್ತಾನೆ. ಆದರೆ ವಾಲ್ ಇಂದ ಬೊಗಳುವ ನಾಯಿ ಹೊರಗಡೆ ಬರುತ್ತೆ. ನೆಕ್ಸ್ಟ್ ಬಟನ್ ಪ್ರೆಸ್ ಮಾಡಿದಾಗ ಕೂಡ ಸೇಮ್ ಪ್ರಾಬ್ಲಮ್. ಆದರೆ ಲಕಿಲಿ ಥರ್ಡ್ ಟೈಮ್ ಸಕ್ಸಸ್ಫುಲ್ ಆಗುತ್ತೆ. ಅವನು ಕೇರ್ಫುಲ್ ಆಗಿ ಆ ಬಟನ್ ನ ಪಾಯಿಂಟ್ ಮಾಡಿ ಸೂಶಿ ಪೀಸ್ ನ ತಂದು ಅಲ್ಲಿ ಮಾರ್ಕ್ ಮಾಡ್ತಾನೆ. ಬಟ್ ಅವನು ಮಾರ್ಕ್ ಮಾಡಿದ ಬಟನ್ ಪ್ರೆಸ್ ಮಾಡಿದಾಗ ಪುನಃ ಬೊಗಳುವ ನಾಯಿ ಬರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಫೈನಲಿ ಅವನು ರೈಟ್ ಬಟನ್ ಪ್ರೆಸ್ ಮಾಡಿ ಅವನ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾನೆ. ರೋಪ್ ಬರುತ್ತೆ. ಆ ರೋಪ್ ಅಲ್ಲಿ ಕೀ ಬಟನ್ ನ ಪ್ರೆಸ್ ಮಾಡಲು ಹೋಗುತ್ತಾನೆ. ಆದರೆ ಅದು ಸ್ಪೀಡ್ ಸಾಕಾಗಲ್ಲ. ಅವನು ಫ್ಲೋರ್ ಮೇಲೆ ಬೀಳುತ್ತಾನೆ. ಆಗ ಅವನ ಕಣ್ಣು ಒಂದು ಪ್ಲಂಜರ್ ಮೇಲೆ ಬೀಳುತ್ತೆ. ಸಡನ್ಲಿ ಅವನಿಗೆ ಒಂದು ಐಡಿಯಾ ಬರುತ್ತೆ. ಅವನು ಪ್ಲಂಜರ್ ನ ವಾಲ್ ಹತ್ರ ಹೋಗೋಕೆ ಮತ್ತು ಅಲ್ಲಿ ಬಟನ್ ಪ್ರೆಸ್ ಮಾಡಿ ಹಿಂದೆ ಬರೋಕೆ ಯೂಸ್ ಮಾಡ್ತಾನೆ. ಒಂದು ಫೇಲ್ಡ್ ಅಟೆಂಪ್ಟ್ ನ ನಂತರ ಪ್ಲಾನ್ ಸ್ಮೂತ್ ಆಗಿ ಹೋಗುತ್ತೆ. ರೋಪ್ ಮೇಲೆ ಸ್ವಿಂಗ್, ಪ್ಲಂಜರ್ ಯೂಸ್ ಮಾಡಿ ಪುಷ್, ಕಾಂಬಿನೇಷನ್ ಪರ್ಫೆಕ್ಟ್ ಆಗುತ್ತೆ. ಟೈಮ್ ವೇಸ್ಟ್ ಮಾಡದೆ ಕೀಯಿಂದ ಲಾಕ್ ನ ಓಪನ್ ಮಾಡಕ್ಕೆ ಟ್ರೈ ಮಾಡುತ್ತಾನೆ. ಬಟ್ ಡೋರ್ ಓಪನ್ ಆಗಲ್ಲ. ಅಲ್ಲಿ ಅವನಿಗೆ ಒಂದು ಸರ್ಪ್ರೈಸ್ ಇರುತ್ತೆ. ಡೋರ್ ನ ಮೇಲೆ ಒಂದು ಸಪರೇಟ್ ಲಾಕ್ ಇರುತ್ತೆ. ಅದನ್ನು ಓಪನ್ ಮಾಡಲು 3 ಡಿಜಿಟ್ ಕಾಂಬಿನೇಷನ್ ನ ಪಾಸ್ವರ್ಡ್ ಬೇಕಾಗಿರುತ್ತೆ. ಅವನು ಡೋರ್ ಕ್ಲೋಸ್ ಆಗುವ ಮುಂಚೆ ಹೊರಗಡೆ ಬರುತ್ತಾನೆ. ಆ ಡೋರ್ ಪುನಃ ಅವನ ಬೆನ್ನಿಗೆ ತಾಗುತ್ತೆ. ಸಿಟ್ಟಿನಲ್ಲಿ ಅವನು ಪ್ಲಂಜರ್ ನ ಗೋಡೆಗೆ ಎಸೆಯುತ್ತಾನೆ. ಅದು ಒಂದು ಬಟನ್ ನ ಪ್ರೆಸ್ ಆಗಿ ಅದರಿಂದ ಪುನಃ ಆಫ್ರಿಕನ್ ಟ್ರೈಬ್ಸ್ ಮ್ಯಾನ್ ಬರುತ್ತಾನೆ. ಅವನು ಕೇರ್ಫುಲ್ ಆಗಿ ಆಫ್ರಿಕನ್ ಟ್ರೈಬ್ಸ್ ಮ್ಯಾನ್ ನ ಅಬ್ಸರ್ವ್ ಮಾಡಿದಾಗ ಅವನ ಹಣೆಯಲ್ಲಿ 3 ಡಿಜಿಟ್ ನಂಬರ್ ಬರೆದಿರುತ್ತೆ. ಈಗ ಅವನು ಆ ಪ್ರೊಸೆಸ್ ಅನ್ನ 3 ಸಲ ರಿಪೀಟ್ ಮಾಡುತ್ತಾನೆ. ವಾಲ್ ನ ಡೋರ್ ಓಪನ್ ಮಾಡಿ ಲಾಕ್ ನಂಬರ್ ಎಂಟರ್ ಮಾಡಿ ರಿಟರ್ನ್ ಆಗಿ ಪುನಃ ಡೋರ್ ಓಪನ್ ಮಾಡಿ ನೆಕ್ಸ್ಟ್ ನಂಬರ್ ಎಂಟರ್ ಮಾಡುತ್ತಾನೆ. ಹಾಗೆ ಥರ್ಡ್ ಟೈಮ್ ಕೂಡ ಅದೇ ಪ್ರೊಸೆಸ್ ರಿಪೀಟ್ ಮಾಡಿ ಅವನು ಥರ್ಡ್ ಲಾಕ್ ನಂಬರ್ ಎಂಟರ್ ಮಾಡುತ್ತಾನೆ. ಫೈನಲಿ ಅವನು ಡೋರ್ ಓಪನ್ ಮಾಡುತ್ತಾನೆ. ಆದರೆ ಅವನ ಹಿಂದೆ ಇದ್ದ ಡೋರ್ ಕ್ಲೋಸ್ ಆಗುತ್ತೆ. ಅವನು ಅಲ್ಲೇ ಟ್ರ್ಯಾಪ್ ಆಗಿ ಅಳಲು ಶುರು ಮಾಡುತ್ತಾನೆ ಹಾಗೂ ಬಟನ್ ಇಂದ ಸಿಕ್ಕಿದ ರ್ಯಾಂಡಮ್ ಆಬ್ಜೆಕ್ಟ್ಸ್ ನ ಬಗ್ಗೆ ಎಲ್ಲಾ ಫನ್ ಮೆಮೊರೀಸ್ ಯೋಚಿಸುತ್ತಾನೆ. ಅವನು ಆ ರೂಮ್ ಅಲ್ಲಿ ಇದ್ದರೂ ಅವನಿಗೆ ಆಚೆ ಈಚೆ ಹೋಗಲು ಜಾಗ ಇರುತ್ತಿತ್ತು, ಎಂಟರ್ಟೈನ್ಮೆಂಟ್ ಕೂಡ ಇತ್ತು. ಆದರೆ ಅವನು ಇದನ್ನ ಅಪ್ರಿಶಿಯೇಟ್ ಮಾಡಿರಲಿಲ್ಲ. ಈಗ ಟ್ರ್ಯಾಪ್ ಆಗಿರುವುದರಿಂದ ಅವನಿಗೆ ರಿಯಲೈಸ್ ಆಗುತ್ತೆ ಅದನ್ನ ವ್ಯಾಲ್ಯೂ ಮಾಡಬೇಕಿತ್ತು ಅಂತ. ಇದ್ದಕ್ಕಿದ್ದಂತೆ ಲೆಫ್ಟ್ ವಾಲ್ ಇಂದ ಅವನ ಮುಖಕ್ಕೆ ಗಾಳಿ ಬೀಸುತ್ತೆ. ವಾಲ್ ನ ಟಚ್ ಮಾಡಿದಾಗ ಅಲ್ಲಿಂದ ಡೋರ್ ಓಪನ್ ಆಗುತ್ತೆ. ಅವನು ಟೈಮ್ ವೇಸ್ಟ್ ಮಾಡದೆ ಅಲ್ಲಿಂದ ಓಡುತ್ತಾನೆ. ಸ್ವಲ್ಪ ಹೊತ್ತಿನಲ್ಲೇ ಅವನು ಒಂದು ಮಿಸ್ಟೀರಿಯಸ್ ಹಾಲ್ವೇ ಹತ್ರ ಬರುತ್ತಾನೆ. ಅದು ತುಂಬಾ ಡಾರ್ಕ್ ಮತ್ತು ಫ್ಲೋಟ್ ಆಗ್ತಾ ಇರುತ್ತೆ. ಅವನಿಗೆ ತಾನು ಎಕ್ಸಿಟ್ ಹತ್ರ ತಲುಪುತ್ತಿದ್ದೇನೆ ಅಂತ ಫೀಲ್ ಆಗುತ್ತದೆ. ಆದರೆ ಅಲ್ಲಿ ಎಕ್ಸಿಟ್ ಇರಲ್ಲ. ಕೊನೆಗೆ ಅವನು ಒಂದು ರೂಮ್ ಹತ್ತಿರ ರೀಚ್ ಆಗುತ್ತಾನೆ. ಅವನು ಎಂಟರ್ ಮಾಡಿದ ತಕ್ಷಣವೇ ಡೋರ್ ಕ್ಲೋಸ್ ಆಗುತ್ತೆ. ಈ ರೂಮ್ ಅಲ್ಲಿ ಬೇಬಿ ಏಂಜಲ್ಸ್ ನ ಬದಲಿಗೆ ಅಡಲ್ಟ್ ಏಂಜಲ್ಸ್ ಇರುತ್ತಾರೆ. ಅವರು ಕೂಡ ವಾಲ್ ನಲ್ಲಿ ಡಿಸಪಿಯರ್ ಆಗುತ್ತಾರೆ. ಆದರೆ ಅವರ ಮೆಂಬರ್ಸ್ ಮಾತ್ರ ಹೊರಗೆ ಇರುತ್ತೆ. ಅದನ್ನ ಒಂದು ಬಟನ್ ತರ ಯೂಸ್ ಮಾಡೋಕೆ. ಇದನ್ನ ಪ್ರಾಕ್ಟೀಸ್ ಫೇಸ್ ಎಂದು ಕರೆಯಲಾಗುತ್ತದೆ. ಆ ಸಮಯದಲ್ಲಿ ಮೆಕ್ಸಿಕೋ ಸಿಟಿಯಲ್ಲಿ ಆಂಟೋನಿಯೋ ಎಂಬ ಚಿಕ್ಕ ಮಗುವಿನ ಫ್ಯಾಮಿಲಿ ತುಂಬಾ ಚಿಂತೆಯಲ್ಲಿ ಇರುತ್ತಾರೆ. ಅವನ ತಂದೆ ಎಸ್ಕಾರ್ಗೋ ಮ್ಯಾನ್ ಒಬ್ಬ ಬ್ರೆಸ್ಲರ್ ಇದ್ದಕ್ಕಿದ್ದಂತೆ ಮೌನವಾಗಿರುತ್ತಾನೆ. ಫ್ಯಾಮಿಲಿ ಡಿಸ್ಕಷನ್ ನಡೆಯುತ್ತಿರುವಾಗ ಅವನ ವೈಫ್ ಹೇಳುತ್ತಾಳೆ, ಒಪೋನೆಂಟ್ ತುಂಬಾ ಚಿಕ್ಕವನು, ಅದಕ್ಕೆ ಸೈಲೆಂಟ್ ಆಗಿದ್ದಾರೆ ಎಂದು. ಎಸ್ಕಾರ್ಗೋ ಮ್ಯಾನ್ ನ ಮಗಳು ಸಿಸ್ಟರ್ ಕೆರೆನ್ ಅವನನ್ನು ಕಾಂಪಿಟೇಷನ್ಗೆ ಬೇಗ ರೆಡಿಯಾಗಲು ಟ್ರಕ್ ಅಲ್ಲಿ ವ್ರೆಸ್ಲಿಂಗ್ ರಿಂಗ್ ಹತ್ರ ಡ್ರಾಪ್ ಮಾಡುತ್ತಾಳೆ. ಇತ್ತ ಸ್ಕೂಲ್ನಲ್ಲಿ ಆಂಟೋನಿಯೋನ ಕ್ಲಾಸ್ಮೇಟ್ಸ್ ಅವನ ಅಪ್ಪ ದೊಡ್ಡ ಲೂಸರ್ ಎಂದು ಹೇಳಿ ಬೆಟ್ಟಿಂಗ್ ಹಾಕುತ್ತಾರೆ. ಮ್ಯಾಚ್ ಸ್ಟಾರ್ಟ್ ಆಗುತ್ತಿದ್ದಂತೆ ಕೆರೆನ್ ಆಂಟೋನಿಯೋ ಮತ್ತು ಅವನ ಗ್ರ್ಯಾಂಡ್ ಫಾದರ್ ಶೋ ನೋಡಲು ಅವಳ ಟ್ರಕ್ ಇಂದ ಡ್ರಾಪ್ ಮಾಡುತ್ತಾಳೆ. ಆಂಟೋನಿಯೋ ಮತ್ತು ಅವನ ಗ್ರ್ಯಾಂಡ್ ಫಾದರ್ ಶೋ ಸ್ಟಾರ್ಟ್ ಆಗುವ ಮುಂಚೆಯೇ ತಮಗಾಗಿ ಲಾಸ್ಟ್ ಸೀಟ್ ಹುಡುಕಿ ಕುಳಿತುಕೊಳ್ಳುತ್ತಾರೆ. ರಿಂಗ್ ಗೆ ಫಸ್ಟ್ ಟೀಮ್ ನಾರ್ದರ್ನ್ ಟಫ್ ಒನ್ಸ್ ಎಂಟರ್ ಆಗುತ್ತೆ. ಅದರಲ್ಲಿ ಸೂಪರ್ ಡಿಮಾನ್ ಮತ್ತು ಟಕಿಲಾ ಜೋ ಮೆಂಬರ್ಸ್ ಆಗಿರುತ್ತಾರೆ. ನೆಕ್ಸ್ಟ್ ಎಸ್ಕಾರ್ಗೋ ಮ್ಯಾನ್ ಮತ್ತು ಅವನ ಪಾರ್ಟ್ನರ್ ಸಿಲ್ವರ್ ಈಗಲ್ ಎಂಟರ್ ಆಗುತ್ತಾರೆ. ಒಳ್ಳೆ ಬಿಗಿನಿಂಗ್ ಇಂದ ಸಿಲ್ವರ್ ಈಗಲ್ ಅವನ ಟೀಮ್ ಜೊತೆ ಫೈಟ್ ಸ್ಟಾರ್ಟ್ ಮಾಡುತ್ತಾನೆ. ಆದರೆ ಅಲ್ಲಿ ಓವರ್ ಪವರ್ ಆಗುತ್ತೆ. ನಾರ್ದರ್ನ್ ಟಫ್ ಒನ್ ಟೀಮ್ ಒಂದೊಂದಾಗಿ ಫೈಟ್ ಮಾಡುವ ಬದಲು ಒಟ್ಟಿಗೆ ಫೈಟ್ ಮಾಡುತ್ತಾರೆ. ಎಸ್ಕಾರ್ಗೋ ಮ್ಯಾನ್ ನನ್ನು ಫೈಟ್ ಜಾಯ್ನ್ ಆಗಲು ಹೇಳುತ್ತಾರೆ. ಆದರೆ ಅವನು ರೆಫ್ಯೂಸ್ ಮಾಡುತ್ತಾನೆ. ಫೈನಲಿ ಸಿಲ್ವರ್ ಈಗಲ್ ಎಸ್ಕೇಪ್ ಆಗೋಕೆ ಸೂಪರ್ ಡಿಮಾನ್ ಮತ್ತು ಟಕಿಲಾ ಜೋ ನಡುವೆ ಫೈಟ್ ಹುಟ್ಟುವಂತೆ ಮಾಡುತ್ತಾನೆ. ಆವಾಗ ಎಸ್ಕಾರ್ಗೋ ಮ್ಯಾನ್ ರಿಂಗ್ ಗೆ ಬರುತ್ತಾನೆ. ಆದರೆ ಪುನಃ ಓವರ್ ಪವರ್ ಆಗುತ್ತೆ. ಅವನಿಗೆ ಒಪೋನೆಂಟ್ ಚೇರ್ ಅಲ್ಲಿ ಹೊಡೆಯೋಕೆ ಬರುವಾಗ ಮಿಸ್ಟೀರಿಯಸ್ ರೂಮ್ ನಲ್ಲಿ ಇದ್ದ ವ್ಯಕ್ತಿ ಬಟನ್ ಪ್ರೆಸ್ ಮಾಡುತ್ತಾನೆ. ಎಸ್ಕಾರ್ಗೋ ಮ್ಯಾನ್ ನ ನೆಕ್ ಇದ್ದಕ್ಕಿದ್ದಂತೆ ಎಕ್ಸ್ಟೆಂಡ್ ಆಗುತ್ತೆ ಅಂಡ್ ಅವನು ಅವನ ತಲೆಯಿಂದ ಒಪೋನೆಂಟ್ ಟೀಮ್ ಅವರನ್ನ ನಾಕ್ ಮಾಡುತ್ತಾನೆ. ಮಿಸ್ಟೀರಿಯಸ್ ರೂಮ್ ಅಲ್ಲಿ ಏನೂ ಚೇಂಜಸ್ ಆಗದಿದ್ದ ಕಾರಣ ಅವನು ಬಟನ್ ನ ಪ್ರೆಸ್ ಮಾಡುತ್ತಲೇ ಇರುತ್ತಾನೆ. ಎಸ್ಕಾರ್ಗೋ ಮ್ಯಾನ್ ಅವರ ಟೀಮ್ ಮೇಟ್ ರೆಫರಿ ಆಂಟೋನಿಯೋ ಮತ್ತು ಬೆಲ್ ಅನ್ನು ಕೂಡ ನಾಕ್ಔಟ್ ಮಾಡುತ್ತಾನೆ. ಒಂದು ಬಟನ್ ಪ್ರೆಸ್ ಮಾಡಿದ ಮೇಲೆ ಲಾಸ್ ಏಂಜಲಸ್ ನಲ್ಲಿ ಮೆಟಲ್ ಬ್ಯಾಂಡ್ ಸಿಂಗರ್ ಸ್ಟೇಜ್ ಮೇಲೆ ತನ್ನ ಬಾಯಿಯಿಂದಲೇ ಬೆಂಕಿಯನ್ನು ಬಿಡುತ್ತಾನೆ. ಇನ್ನೊಂದು ಬಟನ್ ಪ್ರೆಸ್ ಮಾಡಿದ ಮೇಲೆ ರಷ್ಯನ್ ಮೆಜಿಷಿಯನ್ ಅವನ ಅಸಿಸ್ಟೆಂಟ್ ಅನ್ನು ಡಿಸಪಿಯರ್ ಮಾಡಲಿಕ್ಕೆ ಟ್ರೈ ಮಾಡುತ್ತಾ ಇರುವಾಗ ಅವನ ಟ್ರಿಕ್ ಫೇಲ್ ಆಗುತ್ತೆ. ಮತ್ತೆ ಮೂರನೇ ಬಟನ್ ಪ್ರೆಸ್ ಮಾಡಿದಾಗ ಚೈನಾದಲ್ಲಿ ಒಂದು ವ್ಯಕ್ತಿ ತನ್ನ ನಾಯಿಗಳ ಮೇಲೆ ಬೊಗಳುತ್ತಾನೆ. ಅವನು ಗಿವ್ ಅಪ್ ಮಾಡೋಕೆ ರೆಡಿ ಆದಾಗ ಮೇಲಿನಿಂದ ಕೆಲವು ಲೈಟ್ ಕಾಣಿಸುತ್ತೆ. ಈ ರೂಮ್ಗೆ ಸೀಲಿಂಗ್ ಇಲ್ಲ ಮತ್ತು ಏಂಜಲ್ಸ್ ಗಳು ಹಾರಾಡುತ್ತಿದ್ದಾರೆ ಎಂದು ಗೊತ್ತಾಗುತ್ತದೆ. ಅವನು ಡಿಸೈಡ್ ಮಾಡುತ್ತಾನೆ ಈ ಬಾರಿ ಏನಾದರೂ ನ್ಯೂ ಟ್ರಿಕ್ ಟ್ರೈ ಮಾಡಬೇಕು ಅಂತ.
ಅವನು ಬಟನ್ಸ್ ಪ್ರೆಸ್ ಮಾಡುವ ಬದಲು ವಾಲ್ ಹತ್ತಲು ಬಟನ್ ನ ಯೂಸ್ ಮಾಡಿಕೊಳ್ಳುತ್ತಾನೆ. ಪ್ರತಿ ಸರಿ ಅವನು ಬಟನ್ ನ ಹಿಡಿದುಕೊಂಡು ಅಥವಾ ಕಾಲಿನಲ್ಲಿ ಅದನ್ನ ಪ್ರೆಸ್ ಮಾಡಿದಾಗ ಭೂಮಿಯಲ್ಲಿ ಅದ್ಭುತವಾದ ವಿಷಯಗಳು ನಡೆಯುತ್ತಿತ್ತು. ಹೂವು ಅರಳುತ್ತಿತ್ತು, ಆನೆ ಸಾಯುತ್ತಿತ್ತು. ಅವನು ಎಷ್ಟು ಎತ್ತರಕ್ಕೆ ಹತ್ತುತ್ತಾನೋ ಅಷ್ಟೇ ಪರಿಸ್ಥಿತಿ ಕಠಿಣವಾಗುತ್ತಿತ್ತು. ಮೊದಲು ಪ್ರಕೃತಿ ಮೇಲೆ ಪ್ರಭಾವ ಬೀಳುತ್ತಿತ್ತು, ಇವಾಗ ಸಮಾಜದ ಮೇಲೆ. ಚಿಕ್ಕ ವಿಷಯದಿಂದ ದೊಡ್ಡ ವಿಷಯದವರೆಗೂ ಅವನ ಸ್ಟೆಪ್ಸ್ನಿಂದ ಪ್ರಭಾವ ಆಗುತ್ತಿತ್ತು. ಮೇಲಕ್ಕೆ ಹತ್ತುತ್ತಿದ್ದಂತೆ ಅವನ ಕೂದಲು ಮತ್ತು ಗಡ್ಡ ತುಂಬಾ ಬೆಳೆದಿದ್ದವು. ಅವನು ಇನ್ನು ವಾಲ್ ಅನ್ನ ಹಿಡಿದು ಮೇಲಕ್ಕೆ ಹೋಗುವ ಅಗತ್ಯವಿರಲಿಲ್ಲ. ಅವನು ಏಂಜಲ್ಸ್ ತರ ಫ್ಲೋಟ್ ಆಗುತ್ತಾನೆ. ಹಿಂದಿನ ರೂಮ್ ನಲ್ಲಿ ಅನುಭವ ಪಡೆದಿದ್ದನ್ನ ಯೂಸ್ ಮಾಡಿಕೊಂಡು ಅವನು ಗಾಡ್ ರೋಲ್ ನ ಕಂಪ್ಲೀಟ್ ಆಗಿ ಒಪ್ಪಿಕೊಳ್ಳುತ್ತಾನೆ. ಈಗ ಅವನು ರ್ಯಾಂಡಮ್ ಬಟನ್ಸ್ ಪ್ರೆಸ್ ಮಾಡಲ್ಲ. ಅವನು ಬೇಕಂತಲೇ ಮನುಷ್ಯರಿಗಾಗಿ ಇಂಪಾರ್ಟೆಂಟ್ ಇವೆಂಟ್ಸ್ ನ ಚೂಸ್ ಮಾಡುತ್ತಾನೆ. ಈ ರೂಮ್ ಅಲ್ಲಿ ಒಂದು ಭೂಮಿಯ ಮ್ಯಾಪ್ ಇರುತ್ತೆ ಮತ್ತೆ ಮಧ್ಯದಲ್ಲಿ ಒಂದು ದೊಡ್ಡದಾದ ಬಟನ್ ಇರುತ್ತೆ. ಅವನು ಆ ಬಟನ್ ಅನ್ನ ಪ್ರೆಸ್ ಮಾಡೋಕೆ ರೆಡಿಯಾಗಿದ್ದಾನೆ. ಇದು ಫೇಸ್ ನ ಫ್ಯೂಚರ್ ಅಂತ ಕರೆಯಲಾಗುತ್ತದೆ. ಇನ್ನು ಈ ತರ ವಿಡಿಯೋಸ್ ಮಿಸ್ ಆಗದೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.